ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದು ಜಶ್ವಿ ಬರ್ತಡೇದು ಶಾಪಿಂಗ್ ಬ್ಲಾಗ್ ಆಗಿರುತ್ತೆ. ಶಾಪಿಂಗಿಗೆ ನಾನು ಜಶ್ವಿ ಅತ್ತೆ 3 ಜನ ಕೂಡ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂದರೆ ಮೈಸೂರಿಗೆ. ಆ್ಯಂಡ್ ಈ ಬಾರಿ ಜಶ್ವಿಗೆ ಆಗಲಿ ನಮಗೆ ಆಗಲಿ ಎಲ್ಲರಿಗೂ ಒಂದೇ ಶಾಪಲ್ಲಿ ಶಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಒಂದಷ್ಟು ಸರ್ಚ್ ಮಾಡಿದೆ, ಸ್ಯಾರೀಸ್ ಅಥವಾ ಬೇರೆ ಡ್ರೆಸ್ ಎಲ್ಲ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಪ್ಲ್ಯಾನ್ ಮಾಡಿದ್ವಿ. ಒಂದೇ ಅಂಗಡಿಲಿ ತೊಗೊಂಡ್ರೆ ಟೈಮ್ ಕೂಡ ಸೇವ್ ಆಗುತ್ತೆ, ಅಲ್ಲಿ ಇಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿ ಈ ಅಂಗಡಿಗೆ ಹೋಗ್ತಾ ಇರೋದು. ಸೊ ನಾವು ಹೋಗಿದ್ದ ಅಂಗಡಿ ಬಂದು ಯುವರಾಜ ಸಿಲ್ಕ್ ಹೌಸ್. ಇಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಕ್ಲಾತ್ ಸಿಗುತ್ತೆ. ಸೊ ನೀವೆಲ್ಲ ನೋಡಿರ್ತೀರ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ ಇವ್ರದ್ದೇ ಒಂದಷ್ಟು ಕ್ಲಾತಸ್ನ ಡೆಮೋ ತೋರಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಅಂತ. ಆ್ಯಂಡ್ ಲಾಸ್ಟ್ ಟೈಮ್ ಜಶ್ವಿಗೂ ಕೂಡ ನಾನು ಅವಳ ಬರ್ತಡೇಗೆ ಬಟ್ಟೆ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದ್ದು, ನೆಟ್ಟೆಡಲ್ಲಿ ಆ್ಯಂಡ್ ಕಮ್ಮಿ ಪ್ರೈಸ್ ಕೂಡ ಇತ್ತು ಅಂತ ಹೇಳಿ. ಸೊ ಅವಳಿಗೆ ನೆಟ್ಟೆಡಲ್ಲಿ ನಾನು ಈ ಬಾರಿ ತೊಗೋಬಾರ್ದು ಅಂತ ಡಿಸೈಡ್ ಮಾಡಿ ಈಗ ನೋಡಿದ್ವಲ್ಲ ಫ್ರಾಕು, ಅದನ್ನೇ ಫೈನಲ್ ಮಾಡಿದ್ವಿ. ಸೊ ಲಾಸ್ಟಲ್ಲಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಹಾಗೆ ನನಗೆ ಇದು ಗೌನು ತುಂಬ ಇಷ್ಟ ಆಯಿತು. ಲಾಂಗ್ ಗೌನ್ ಇತ್ತು ಆ್ಯಂಡ್ ತುಂಬ ಅಂದರೆ ತುಂಬ ಕಮ್ಮಿ ಪ್ರೈಸ್ಗೆ ಇತ್ತು ಅಂತ ಹೇಳಿ ಒಂದು ಗೌನ್ ತೊಗೊಂಡ್ವಿ. ಹಾಗೆ ಮಕ್ಳಿಗೆ ಬಟ್ಟೆ, ಹಾಗೆ ಸ್ಯಾರೀಸ್ ಒಂದಷ್ಟು ತೊಗೊಂಡ್ವಿ. ಸೊ ಟೋಟಲ್ ಬಿಲ್ ಒಂದು 6000 ಅಷ್ಟು ಆಯಿತು. ಸೊ 6000 ಬಿಲ್ಗೆ 180 ರೂಪೀಸ್ ಕೂಪನ್ ಕೊಟ್ಟರು. ಇವ್ರಲ್ಲಿ ಏನಿದೆ ಅಂದರೆ ಅವ್ರದ್ದೇ ಬ್ರ್ಯಾಂಚ್ದು ಒಂದು ಹೋಟೆಲ್ ಇದೆ. ಸೊ ಆ ಹೋಟೆಲ್ಗೆ ಅವ್ರದ್ದು ಸಿಲ್ಕ್ ಹೌಸಿಂದನೇ ಒಂದು ವ್ಯಾನ್ ಫೆಸಿಲಿಟಿ ಇರುತ್ತೆ, ಕರ್ಕೊಂಡೋಗಿ ಕರ್ಕೊಂಡು ಬಿಡೋದು. ನಾವು ಹೋಟೆಲಲ್ಲಿ ಏನು ಬಿಲ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ನಮ್ಮದು ಬಿಲ್ ಮೇಲೆ ಎಷ್ಟು ಆಫರ್ ಅಮೌಂಟ್ ಇರುತ್ತೆ ಅಷ್ಟನ್ನು ರಿಡಕ್ಷನ್ ಮಾಡಿ ಮೇಲೆ ನಾವು ಅಮೌಂಟ್ ಕೊಡಬೇಕು. ಹಾಗಾಗಿ ನಾವು ಬಂದು ಇಲ್ಲಿ ಊಟ ಮುಗಿಸ್ಕೊಂಡ್ಬಿಟ್ಟೋಣ, ಸುಮ್ಮನೆ ಬೇರೆ ಕಡೆ ಹೋಗೋದು ಅಂತ ಹೇಳಿ ಇಲ್ಲೇ ಊಟ ಮುಗಿಸ್ಕೊಂಡ್ವಿ. ಸೊ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ಸುಮಂಗಲಿಗೆ. ಅತ್ತೆ ಒಂದು ಸ್ಯಾರಿ ನೋಡ್ತಾಯಿದ್ರು, ಅದು ಬೇಕು ಅಂತ ಇದ್ರು. ಸೊ ಅದು ಆ್ಯಕ್ಚುಲಿ ಟ್ರೆಂಡಿಂಗ್ ಮುಗ್ದೋಗಿತ್ತು, ಆದರೂ ಕೂಡ ಸ್ಯಾರಿ ಸಿಗಲಿಲ್ಲ ಅಂತ ಹೇಳಿ ನಾವು ಮನ್ನಾರ್ಸ್ಗೆ ಹೋದ್ವಿ. ಮನ್ನಾರ್ಸಲ್ಲಿ ಜಶ್ವಿ ಇಬ್ಬರಿ ಜಶ್ವಿಗೆ ಲಿಫ್ಟ್ ಅಂದರೆ ತುಂಬ ಇಷ್ಟ ಅಲ್ಲ ಮಗರಿ. ನಮ್ಮ ಮನೆಗೂ ಒಂದು ಹಾಕಿಸ್ಬಿಡ್ಬೇಕು. ನಾವು ಶಾಪಿಂಗ್ ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಛತ್ರಿ ಕೂಡ ತರಲಿಲ್ಲ. ಜಸ್ಟಿನೂ ಅತ್ತೆನೋ ಅಲ್ಲಿ ಬಂಗಾರಪೇಟೆ ಪಾನಿಪುರಿ ಸೆಂಟರ್ ಹತ್ರ ನಿಲ್ಲಿಸ್ಬಿಟ್ಟು ನಾನು ಒಬ್ಬಳೇ ಬರ್ತಾ ಇದ್ದೀನಿ ಹೂ ತೊಗೊಂಬರೋಕ್ಕೆ. ಸೊ ಫುಲ್ಲು ಮೋಡ ಆಗ್ಬಿಟ್ಟೈತೆ. ಇಲ್ಲಿಂದ ಡೈರೆಕ್ಟ್ ಆಟೋ ಹೊತ್ಕೊಂಡು ಹೋಗ್ತಾ ಇರೋದೆ ಬಸ್ ಸ್ಟ್ಯಾಂಡ್ಗೆ. ಸೊ ಬನ್ನಿ ಹೂ ತೊಗೊಳ್ಳೋಣ. ಮತ್ತೆ ಮೈಸೂರಿಗೆ ಬರಲಿಕ್ಕಾಗಲ್ಲ. ಆ್ಯಂಡ್ ಸುದಿ ಕೂಡ ಮೈಸೂರಿಗೆ ಬರೋ ರೀಸನ್ ಇರಲಿಲ್ಲ ಅಂತ ಹೇಳಿ ಮಾರ್ಕೆಟ್ಗೆ ಹೋಗಿ ಒಂದಷ್ಟು ಹೂಗಳನ್ನ ತೊಗೊಂಡೆ, ಬರ್ತಡೇಗೆ ಬೇಕಾಗುತ್ತೆ ಅಂತ ಹೇಳಿ. ಸೊ ನೀವು ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಮಳೆ ಬಂದ್ಬಿಡ್ತು. ನಾವು ಬೇರೆ ಏನೂ ಶಾಪ್ ಮಾಡಲಿಕ್ಕಾಗಲೇ ಇಲ್ಲ. ಅವಳಿಗೆ ಇನ್ನೂ ಎಕ್ಸ್ಟ್ರಾ ಕ್ಲಿಪ್ಸು ಮತ್ತು ಹೇರ್ ಬ್ಯಾಂಡ್ಸ್ ಎಲ್ಲ ತೊಗೊಳ್ಬೇಕು ಅಂತ ಅಂದ್ಕೊಂಡೆ, ಬಟ್ ತೊಗೊಳಕ್ಕೆ ಆಗಲಿಲ್ಲ. ಫೈನಲಿ ಅವಳು ಬರ್ತಡೇಗೆ ಡ್ರೆಸ್ ಮ್ಯಾಚಿಂಗ್ ಬೋ ಕೂಡ ತೊಗೊಳಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ಆ್ಯಂಡ್ ಹೋಗಲಿ ಪರವಾಗಿಲ್ಲ, ಸ್ನ್ಯಾಕ್ಸ್ ಏನಾದ್ರು ತೊಗೊಳ್ಳೋಣ ಅಂದ್ಕೊಂಡ್ರೆ ಮಳೆಯಿಂದ ಅದು ಕೂಡ ಆಗಲಿಲ್ಲ. ಆ್ಯಂಡ್ ಆಟೋ ಸಿಗೋದೇ ತುಂಬ ಕಷ್ಟ ಆಗೋಯಿತು. 2 ಆಟೋ ನಮಗೆ ಬುಕ್ ಮಾಡಿದ್ರು ಕೂಡ ಅದು ಅಕ್ಸೆಪ್ಟ್ ಮಾಡಲಿಲ್ಲ ರೈಡು. ಅದಕ್ಕೋಸ್ಕರ ಬೇರೆ ಆಟೋ ಸಿಕ್ತು ಸದ್ಯಕ್ಕೆ. ಅದೆಲ್ಲ ಆದಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ನಮ್ಮ ಅವಸ್ಥೆ ಹಿಂಗಿದೆ. ಕೊನೆಗೂ ಒಂದು ಖಾಲಿ ಬಸ್ ಬಂತು ಪುಣ್ಯಕ್ಕೆ. ಸೊ ಅದನ್ನು ಹತ್ಕೊಂಡು ಮನೆಗೆ ಹೋದ್ವಿ. ಸೊ ಮನೆಗೆ ಹೋದ್ಮೇಲೆ ಶೋ ಮಾಡ್ತೀನಿ ಏನೇನು ತಗೊಂಡೆ ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಜೊತೆ ಜಶ್ವಿ ಇದ್ದಾಳೆ. ಇಷ್ಟು ದಿನ ಅವಳು ಇಲ್ಲದೆ ಇದ್ದಂಗೆ ಮಾಡ್ತಾಯಿದ್ದೆ. ಸೊ ನಾನು ಏನಕ್ಕೆ ಜೊತೆಲಿ ಮಾಡಬಾರ್ದು ಅಂತ ಅನಿಸ್ತು. ಹಾಗಾಗಿ ಇವತ್ತು ಅವಳು ಆ್ಯಂಡ್ ಮಲಗಿದ್ಲು, ಇವಾಗ ಎದ್ದಿದ್ದಾಳೆ. ಅವಳು ಬರ್ತ್ಡೇ ಸ್ಪೆಷಲ್ಗೆ ಚಕ್ಲಿ ಮಾಡಿದ್ರು ಅತ್ತೆ. ಸೊ ಅದನ್ನು ತಿನ್ಕೊಂಡು ಕೂತಿದ್ದಾಳೆ. ಸೊ ಇವಳೊಂದಿಗೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಜಶ್ವಿ ಬರ್ತಡೇಗೆ ನಾವು ಏನೆಲ್ಲ ಶಾಪ್ ಮಾಡಿದ್ವಿ ಆ್ಯಂಡ್ ನಾನು ತುಂಬ ಇಷ್ಟಪಟ್ಟು ತುಂಬ ದಿನಗಳ ನಂತರ ಒಂದು ಪ್ರಾಡಕ್ಟ್ನ ತೊಗೊಂಡೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ನೋಡೋಣ. ಸೊ ಫಸ್ಟ್ ಥಿಂಗ್ ನಾನು ಜಶ್ವಿ ಇಂಥ ಕ್ಲಾತಿಂದನೇ ತೋರಿಸೋಣ. ಸೊ ಈ ಬಾರಿ ನಾವು ಎಲ್ಲರಿಗೂ ಕೂಡ ಫುಲ್ ಫ್ಯಾಮಿಲಿಗೆ ನಾವು ಶಾಪ್ ಮಾಡಿರೋದು ಬಂದು ಯುವರಾಜದಲ್ಲೇ ಶಾಪಿಂಗ್ ಮಾಡಿರೋದು ನಾವು ಬಂದು. ಸೊ ಈ ಸರಿ ಕಲೆಕ್ಷನ್ಸ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ನಾನು ಸೆಕೆಂಡ್ ಇಯರ್ ಬರ್ತಡೇಗೂ ಕೂಡ ಜಶ್ವಿಗೆ ಯುವರಾಜದಲ್ಲೇ ತೊಗೊಂಡಿದ್ದು. ಇದು 3rd ಇಯರ್ ಬರ್ತಡೇ, ಹಾಗಾಗಿ ಅಲ್ಲೇ ತೊಗೊತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಇಯರ್ ಬರ್ತಡೇಗೆ ಕಸ್ಟಮೈಸ್ ಮಾಡಿಸಿದ್ದೆ ನಾನು. ನಂದು ಮತ್ತು ಜಶ್ವಿದು ಸೇಮ್ ಅಂತ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಗೊತ್ತಾ,
ಫಸ್ಟ್ ಸೊ 2 ಇಯರ್ ಬರ್ತಡೇದು ಕೂಡ ಫೋಟೋಸ್ ಇಸ್ಕೊಂಬಂದಿಲ್ಲ. ನನ್ನ ಆಸೆ ಏನಿತ್ತು ಅಂತ ಹೇಳಿದ್ರೆ ಅವಳದು ಫೋಟೋಶೂಟ್ ಮಾಡಿಸಿರೋದು, ಅಂದರೆ ಮಂತ್ಲಿ ವೈಸ್ ಫೋಟೋಶೂಟ್ ಮಾಡಿಸಿರೋದಾಗಲಿ ಆ್ಯಂಡ್ ನಾವು ಮಿಕ್ಕಿದ ದಿನ ಫೋಟೋಶೂಟ್ ಮಾಡಿರೋದಾಗಲಿ ಅದೆಲ್ಲ ಒಂದೇ ಆಲ್ಬಮಲ್ಲಿ ಸ್ಟೋರ್ ಆಗಿರಲಿ. ಯಾಕೆಂದರೆ ಈಗ ಪೆನ್ ಡ್ರೈವ್ ಫೋನ್ ಅಂತ ಇದ್ದರೆ ಅದು ಹಾಳಾಗುತ್ತೆ, ನಮಗೇನು ಸಿಗಲ್ಲ. ಅಟ್ಲೀಸ್ಟ್ ಜಸ್ಟ್ ಒಂದೊಂದು ಕಾಪಿ ಆದರೂ ಸಿಗಲಿ ಅಂತ ಹೇಳಿ ಎಲ್ಲ ಒಂದಕ್ಕೆ ಮಾಡಿಸೋಣ ಅಂತ ಪ್ಲ್ಯಾನ್ ಇತ್ತು. ಬಟ್ ಸಮ್ ರೀಸನಿಂದ ಫಸ್ಟ್ ಇಯರ್ ಬರ್ತಡೇದು ಆಲ್ಬಮ್ ಇಸ್ಕೊಂಡು ಬರಲಿಕ್ಕಾಗಲಿಲ್ಲ. ಸೊ ನಾನು ಅದಕ್ಕೆ ಸೆಕೆಂಡ್ ಇಯರ್ದು ಸೇರ್ಸ್ ಮಾಡೋಣ ಅಂದ್ಕೊಂಡು ಕೋಇನ್ಸಿಡೆಂಟಾಗಿ ಅದು ಕೂಡ ಹಂಗೆ ಆಗೋಯ್ತು. ಈಗ ಫೈನಲಿ 3rd ಇಯರ್ ಬರ್ತಡೇದು ಕೂಡ ಎಲ್ಲನೂ 3 in 1 ಮಾಡಿಸೋಣ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಅವಳ ಡ್ರೆಸ್ನ ತೋರಿಸ್ತೀನಿ. ಸೊ ಹಿಯರ್ ಇಸ್ ಜಶ್ವಿಸ್ ಡ್ರೆಸ್. ಸೊ ನೀವು ನೋಡ್ತಾ ಇರ್ಬೋದು, ಇದು ಲಾಂಗ್ ಟೈಲು ಡ್ರೆಸ್ಸು, ಒಂಥರ ಪೀಚ್ ಕಲರ್ ಇದೆ, ತುಂಬ ಇಷ್ಟ ಆಯಿತು. ಇದು ಆ್ಯಕ್ಚುಲಿ ಅತ್ತೆ ಸೆಲೆಕ್ಷನ್ ಮಾಡಿದ್ದು, ನಾನು ಇನ್ನೂ ನೋಡ್ತಾ ಇದ್ದೆ. ಅವರು ಇದೇ ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಸೊ ಇಲ್ಲೆಲ್ಲ ಒಂಥರ ಫ್ಲವರ್ಸ್ ಇದೆ ಆ್ಯಂಡ್ ತುಂಬ ಓವರ್ ಆಗಿಲ್ಲ. ನಾನು ನಿಮಗೆ ಹಿಂದಿನ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ನನಗೆ ಮಕ್ಕಳಿಗೆ ಬಟ್ಟೆ ತುಂಬ ಓವರಾಗಿರೋದು ಇಷ್ಟ ಆಗಲ್ಲ. ಈ ಥರ ಸಿಂಪಲ್ಲಾಗಿ ಇರಬೇಕು, ಕ್ಲಾತಲ್ಲೇ ಏನೇ ಡಿಸೈನ್ ಮಾಡಿದ್ರು ಅದರಲ್ಲೇ ಮಾಡಿರಬೇಕು. ಸೊ ನೋಡಿ, ಹಿಂದೆ ಬ್ಯಾಕ್ ಈ ಥರ ಇದೆ ಆ್ಯಂಡ್ ಲಾಂಗ್ ಟೈಲ್ ಡ್ರೆಸ್ಸು. ಇದೊಂಥರ ಥಿಕ್ ಸ್ಯಾಟಿನ್ ಮೆಟೀರಿಯಲ್ ಥರ ಇದೆ. ಇಲ್ಲಿ ಒಂದು ವೇಸ್ಟ್ ಬೆಲ್ಟ್ ಥರ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ ಅಷ್ಟೇ. ನನಗಂತೂ ತುಂಬ ಇಷ್ಟ ಆಯಿತು. ಇದು ಬಂದು 1600 rupees, 2000 ಇತ್ತು, ಹಾಗಾಗಿ ಇದು ಬಂದು 1600 ವರ್ತ್ ಅಂತ ಅನ್ನಿಸ್ತು ನನಗಂತೂ ಕ್ಲಾತ್ ಇದು. ಆ್ಯಂಡ್ ಅವಳಿಗೆ ಸೆಕೆಂಡ್ ಇಯರ್ ಬರ್ತಡೇದು ಕೂಡ ಲಾಂಗ್ ಟೇಲ್ ಬಟ್ಟೆನೇ ಆಯಿತು, ಲಾಂಗ್ ಟೇಲ್ ಸಿಕ್ತು. ಫಸ್ಟ್ ಇಯರ್ ಬರ್ತಡೇದು ಕೂಡ ನಾನು ಇನ್ನೊಂದು ಕ್ಲಾತ್ ಅವಳಿಗೆ ನಾವು ಕಸ್ಟಮೈಸ್ ಮಾಡಿಸಿರೋದಲ್ಲದೆ ಇನ್ನೊಂದು ಬಟ್ಟೆ ಕೂಡ ಹಾಕ್ಸೋಣ ಅಂತ ಹೇಳಿ ನಾನು ಅದು ಒಂಥರ ಯೂನಿಕಾರ್ನ್ ಟೈಪ್ ತೊಗೊಂಡಿದ್ದೆ. ಅದು ಕೂಡ ಶಾರ್ಟ್ ಮತ್ತು ಲಾಂಗ್ ಟೇಲೇ ಇತ್ತು. ಅನ್ಫಾರ್ಚುನೇಟಾಗಿ ಆ ಟೈಮಲ್ಲಿ ಇವಳಿಗೆ ತುಂಬ ಹುಷಾರಿಲ್ದಂಗೆ ಆಯಿತು. ನಾನು ಬರ್ತಡೇ May 20 ಇದ್ದಿದ್ದು. ಸೊ ಸೆಲೆಬ್ರೇಷನ್ ಮಾಡಿದ್ದು ನಾವು 1 ವೀಕ್ ಮುಂದೆಗೆ, ಯಾಕಂದರೆ ನಮಗೆ ಚೌಲ್ಟ್ರಿ ಸಿಗಲಿಲ್ಲ ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಆ ಟೈಮಲ್ಲಿ. ಹಾಗಾಗಿ 1 ವೀಕ್ ಮುಂಚೆ ಮಾಡಿದ್ವಿ. ಆ್ಯಂಡ್ ಅಮ್ಮ ಅವರು ನಾವು ಸೆಲೆಬ್ರೇಷನ್ ಮಾಡ್ತೀವಿ ಬರ್ತಡೇ ದಿನ ಅಂದರು. ಸೊ ಅವಳು ಹುಟ್ಟಿದ ಶುಕ್ರವಾರ ಆಗಿರೋದ್ರಿಂದ ಅವಳು ಬರ್ತಡೇ ಬಂದಿದ್ದು ಸ್ಯಾಟರ್ಡೇ ಆಯಿತು. ಹಾಗಾಗಿ ಅವರು ಕೂಡ ಸಂಡೇ ಮಾಡಿದ್ರು. ಅವಳಿಗೆ ಟೋಟಲ್ 3 ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದೀವಿ, ಸ್ಯಾಟರ್ಡೇ, ಸಂಡೇ ಆ್ಯಂಡ್ ನೆಕ್ಸ್ಟ್ ಸಂಡೇ ಮಾಡಿದ್ವಿ. ಸೊ ಅವಳಿಗೆ ತುಂಬ ಫೀವರ್ ಇದ್ದಿದ್ದ ದಿನ, ನಾವು ಸೆಲೆಬ್ರೇಷನ್ ಮಾಡಿದ ದಿನವೇ ಅವಳಿಗೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಮೀನ್ಸ್ ಔಷಧಿ ಎಲ್ಲ ಕೊಡಿಸ್ಕೊಂಡು ಬಂದ್ವಿ. ಸೊ ಆದರೂ ಕೂಡ ಅವಳು ಸ್ಟೇಬಲ್ ಇರಲಿಲ್ಲ, ಸ್ವಲ್ಪ ಅಳೋದು ಅಥವಾ ರಗಳೆ ಮಾಡೋದು ಆ ಥರ ಇತ್ತು. ಹಾಗಾಗಿ ನಾನು ಆ ಡ್ರೆಸ್ನು ಕೂಡ ನಾನು ಅದಕ್ಕೆ ವೇರ್ ಮಾಡಲಿಲ್ಲ. ತುಂಬ ಚೆನ್ನಾಗಿತ್ತು, ನನಗೆ ಹಾಕ್ಬಿಟ್ಟು ಫೋಟೋಶೂಟ್ ಮಾಡಿಸ್ಬೇಕು ಅನಿಸ್ತು, ಬಟ್ ಹಾಕ್ಲಿಲ್ಲ. ಆ ಡ್ರೆಸ್ನ ಹಂಗೆ ಇಟ್ಕೊಂಡು ನೆಕ್ಸ್ಟ್ ಅದು ಗೌರಿ ಹಬ್ಬಕ್ಕೆ ಹಾಕಬೇಕು ಅಂತ ಅಂದ್ಕೊಂಡೆ. ಸೊ ಅವಾಗ ಹಾಕ್ತೆ, ಮೇಯಲ್ಲಿ, ಆಗಸ್ಟಲ್ಲಿ, ಅಲ್ಲಿವರೆಗೂ ಇಟ್ಟಿದೆ. ಬಟ್ ಕೋಇನ್ಸಿಡೆನ್ಸ್ ಏನಂದರೆ ಇವಳು ದಪ್ಪ ಕೂಡ ಆಗಿಲ್ಲ, ಆ ಡ್ರೆಸ್ ಎಲ್ಲ ಈಗಲೂ ಆಗ್ತಾಯಿದೆ. ಆ್ಯಂಡ್ ಈ ಡ್ರೆಸ್ ತೊಗೋಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಯಿತು. ಬಿಕಾಸ್ ನೋಡಿ, ನಾನು ತೊಗೊಂಡಿರೋದಿಲ್ಲಿ ಸೈಜ್ ಬಂದು 20. ಸೊ ಯೂಶ್ವಲಿ ಇವಳಿಗೆ 22 ತೊಗೊತಾ ಇದ್ವಿ. 20 ನನಗೆ ಅಲ್ಲಿ ಹಾಕೊಂಡಾಗ ಸರಿಯಾಯಿತು. ಮನೆಗೆ ಬಂದು ಏನೋ ಒಂಥರ ಅಯ್ಯೋ ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿದ್ದೀವಿ, ಈಗ ಆಗುತ್ತೋ ಇಲ್ವೋ ಅನ್ನೋದೆಲ್ಲ ಚಿಂತೆ ಇತ್ತು. ಹಾಗಾಗಿ ಈಗ ಹಾಕಿ ನೋಡಿದ್ವಿ, ಇನ್ನೂ ಇಷ್ಟು ಕ್ಲಾತ್ ಅವಳಿಗೆ ಲೂಸ್ ಅನಿಸುತ್ತೆ. ಸೊ ಹೇಳಿ ಆ ಡ್ರೆಸ್ ಹೇಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಇನ್ಮೇಲೆ ಅಂದ್ಕೊಂಡಿದ್ದೀನಿ, ಸ್ಕೂಲ್ಗೆ ಹೋಗ್ತಾ ಇರ್ತಾಳಲ್ವಾ, ಎವ್ರಿ ವೆಡ್ನೆಸ್ಡೇ ಅವಳ ಹತ್ರ ಇರೋ ಡ್ರೆಸ್ನೆಲ್ಲ ಹಾಕಿ ಚಿಕ್ಕದು ಮಾಡಿಬಿಡ್ಬೇಕು ಅಂತ. ಸೊ ಅದಕ್ಕೆ 2 ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಹಾಗೆ ವೇರ್ ಮಾಡೋಂಥ ಸ್ಲೀವ್ಸು ಚೆನ್ನಾಗಿ ಕಾಣಿಸುತ್ತೆ ಈ ಸ್ಲೀವ್ಸಲ್ಲೂ ಅಲ್ಲ ಮಗಳು, ನನಗೆ ಇಷ್ಟ ಆಯ್ತಲ್ವ. ಆ್ಯಂಡ್ ಲುಕ್ ಅಟ್ ಹರ್ ಹೇರ್ ಸ್ಟೈಲ್. ಅವಳು ಬೆಳಗ್ಗೆ ಜಸ್ಟ್ ನಾನು ಹಿಂಗೆಲ್ಲ ಎತ್ತಿ ಸ್ನಾನ ಮಾಡಿಸೋದ್ಮೇಲೆ ಇಲ್ಲಿಗೊಂದು ಜುಟ್ಟು ಹಾಕಿದೆ ಅಷ್ಟೇ, ಅದು ಮುಂದೆ ಎಲ್ಲ ಹಿಂಗೆ ಬಂದಿತ್ತಲ್ಲ. ಅವಳು ಕೋಂಬ್ ಮಾಡಬೇಕಾದ್ರೆ ಅಮ್ಮ ನನಗೆ ಇಲ್ಲಿ ಬಿಡಿ ಅಂತ ಹೇಳಿ ಅವಳು ಇಷ್ಟ ಬಂದು ಈ ಥರ ಬಿಡಿಸ್ಕೊಂಡಿದ್ದಾಳೆ. ನೋಡಿ ಹೇಗೆ ಕಾಣಿಸ್ತೈತೆ ಇದು ಹೇರ್. ಹೆಂಗಮ್ಮ ಮಾಡ್ಕೊಳ್ಳೋದು ನೀವು ಕತ್ತಲ್ಲಿ? ಹೆಂಗೆ ಹಿಂಗಂತಾಳೆ, ಇಲ್ಲಿಗೆ ಬಂದರೆ ಹಿಂಗಂತಾಳೆ ಅಲ್ಲ ಬಂಗಾರಿ. ಅವಳು ನಿದ್ದೆ ಮೂಡಲ್ಲಿರೋದ್ರಿಂದ ಏನು ಮಾತಾಡ್ತಾಯಿಲ್ಲ, ಸ್ವಲ್ಪ ಟೈಮ್ ಆಗಲಿ. ಸೊ ಅಪಾರ್ಟ್ ಫ್ರಮ್ ಜಸ್ವಿ ಆ್ಯಂಡ್ ಇದು ನಂದು ಒಂದು ಲಾಂಗ್ ಗೌನ್ ಥರ ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಚೆನ್ನಾಗೈತೆ ಇದು ಮೆಟೀರಿಯಲ್, ತುಂಬ ಸಾಫ್ಟ್ ಆಗೈತೆ ತಗೋ ಅಂತ ಹೇಳಿದ್ರು. ನೋಡಿ, ಎಲ್ಲರ ಹೊರಗಡೆ ಹೋದಾಗ ಹಾಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ಸಮ್ಮರ್ಗಂತೂ ತುಂಬ ಕಂಫರ್ಟಬಲ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ಬಂದು ಇಂಥ ಎತ್ತಾಗ್ಬಿಟ್ಟಿದ್ದೀನಿ, 650 ಅಷ್ಟೇ. ನಿದ್ದೆ ಬರ್ತೈತಾ? ಇನ್ನೂ ನಿದ್ದೆ ಬರ್ತೈತಂತೆ. ಸೊ ನೋಡಿ, ಇದೊಂದು ತೊಗೊಂಡೆ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಟಾಪ್ಸ್ ಮಾತ್ರ ಮಸ್ತಾಗಿದೆ ಗೈಸ್. ನೀವು ಯಾರಾದರೂ ಯುವರಾಜಸ್
ಸಿಲ್ಕ್ ಹತ್ರ ಹೋದರೆ ದಯವಿಟ್ಟು ಮಿಸ್ ಮಾಡಲೇಬೇಡಿ ಅಂತ ಹೇಳ್ತೀನಿ. ತುಂಬ ಕಮ್ಮಿ ರೇಟಲ್ಲಿ ಟಾಪ್ಸ್ ಆಗಲಿ ಸ್ಯಾರೀಸ್ ಆಗಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಫಸ್ಟ್ ಟೈಮ್ ಅಲ್ಲಿ ಟಾಪ್ ತೊಗೊಂಡಿದ್ದು. ನೆಕ್ಸ್ಟ್ ಅಂದ್ಕೊಂಡಿದ್ದೀನಿ ಯಾವ ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು ಬೇಡ, ಡೈರೆಕ್ಟ್ ಶಾಪಲ್ಲಿ ಹೋಗಿ ತೊಗೊಳ್ಳೋಣ ಅಂತ. ಅಷ್ಟು ಚೆನ್ನಾಗಿದೆ ಮೆಟೀರಿಯಲ್ಲು. ಸೊ ಇದು ಜಸ್ವಿದಾಯಿತು. ನೆಕ್ಸ್ಟು ನಮ್ಮ ಸಾಕ್ಷಿ ಮತ್ತು ದೀಕ್ಷಿಗೆ ತೊಗೊಂಡ್ವಿ. ಗೊತ್ತಲ್ವ ನಿಮಗೂ ಕೂಡ ಸಾಕ್ಷಿ ದೀಕ್ಷಿಗೆ. ಸೊ ಇದು ಬಂದು ಸಾಕ್ಷಿಗೆ ಒಂಥರ ವೆಸ್ಟ್ರನ್ ತೊಗೊಂಡೆ. ಬಾಟಮ್ ಮತ್ತು ಒಂಥರ ಕ್ರಾಪ್ ಟಾಪ್ ಥರ ಇದೆ. ಸೊ ಇದು ಕೂಡ ತುಂಬ ಇಷ್ಟ ಆಯಿತು. ಅಂದರೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀವಿ ಅವಳಿಗೆ. ಆ್ಯಂಡ್ ನನಗನ್ಸುತ್ತೆ ಪ್ಯಾಂಟ್ ದೊಡ್ಡ ಆಗ್ಬೋದು ಅಂತ, ನೋಡಬೇಕು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಲೆಕ್ಷನ್ಸ್ ವೈಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು 950 ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮೆಟೀರಿಯಲ್ಲು ವಿಂಟರ್ಗಂತೂ ಮಾಡಿಸಿದ ಮೆಟೀರಿಯಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಅವ್ರು ಬರ್ತಡೇಗೆಲ್ಲ ಬಂದಾಗ ವೇರ್ ಮಾಡ್ತಾರಲ್ವ. ಏನಮ್ಮ ಫೋನು ಬರ್ತಡೇಗೆ ಬಂದಾಗ ವೇರ್ ಮಾಡ್ತಾರಲ್ವ, ಈ ವಿಡಿಯೋಸ್ ಕ್ಲಿಪ್ಪಿಂಗ್ ಹಾಕ್ತೀನಿ, ನೀವು ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಮ್ಮ ನಾದಿನಿ ಅವ್ರಿಗೊಂದು ಟಾಪ್ ತೊಗೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗಂತೂ ಈ ಟಾಪು ಫಸ್ಟ್ ಟೈಮ್ ನೋಡಿದ ತಕ್ಷಣವೇ ಇಷ್ಟ ಆಗೋಯಿತು. ಅಷ್ಟು ಚೆನ್ನಾಗಿದೆ, ಮೆಟೀರಿಯಲ್ಲು ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಇದೇ ಫಂಕ್ಷನ್ಸ್ಗೆ ಅಥವಾ ಟೆಂಪಲ್ಗೆಲ್ಲ ಹಾಕೊಂಡು ಹೋಗ್ಬೇಕಂತೂ ತುಂಬ ಚೆನ್ನಾಗಿದೆ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸ್ಲೀವ್ಸ್ಗಳು ಎಲ್ಲ ಅಂತ ಇದು ಮಾಡಿರೋದು, ಫೈನಲ್ ಟಚ್ ಮಾಡಿರೋದು ಕೂಡ ತುಂಬ ಚೆನ್ನಾಗಿದೆ. ಸೊ ಒನ್ಸ್ ನೋಡಿ, ನನಗೆ ನನ್ನ ಟಾಪ್ಗಿಂತ ಈ ಟಾಪ್ ನೋಡಿ ನನಗೆ ತುಂಬ ಇಷ್ಟ ಆಗಿದ್ದು. ಹೋಗಿ ತೊಗೊಬೇಕು ನಾನು ಕೂಡ ಅಂತ ಅಷ್ಟು ಇಷ್ಟ ಆಯಿತು. ಅದಾದಮೇಲೆ ದೀಕ್ಷಿಗೆ ಒಂದು ಶರ್ಟ್ ತೊಗೊಂಡ್ವಿ ಅಷ್ಟೇ ಅವನಿಗೆ. ಸೊ ಬಾಯ್ಸ್ದು ಕೂಡ ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಅವನಿಗೆ ಇದೊಂದು ಶರ್ಟ್ ತೊಗೊಂಡ್ವಿ. ನೆಕ್ಸ್ಟು ನಮ್ಮಮ್ಮ ಅವ್ರಿಗೆ ಒಂದು ಸೀರೆ ತೊಗೊಂಡ್ವಿ ಹಿಂದೆ. ಸೊ ನೋಡಿ ಇದೊಂಥರ ಜಾರ್ಜೆಟ್ ಅಂತೆ ಮೆಟೀರಿಯಲ್ಲು. ಸೊ ಇದು ಈರುಳ್ಳಿ ಇದು ಸಿಪ್ಪೆ ಬರುತ್ತಲ್ಲ ಆ ಥರ. ಬಾರ್ಡ್ರು ನೋಡಿ 2 ಲೈನ್ ಬಾರ್ಡ್ರ್ ಇದೆ. ಆ್ಯಂಡ್ ಇದು ಫುಲ್ಲು ಸ್ಲೀವ್ಸ್ಗೂ ಬರುತ್ತೆ ಬಾರ್ಡರು. ನೋಡಿ ಇದು ಸ್ಲೀವ್ಸ್ಗೂ ಹಿಂಗೆ ಬರುತ್ತೆ. ಸಕ್ಕದಾಗಿ ಕಾಣುತ್ತೆ. ಸ್ಲೀವ್ಸ್ಗೆ ಮಾತ್ರ ಈ ಥರ ಮೀನ್ಸ್ ಹೊಲಿಸ್ಕೊಂಡ್ರೆ ಸೂಪರಾಗಿ ಕಾಣುತ್ತೆ. ಆ್ಯಂಡ್ ಪಲ್ಲು ಮತ್ತು ಬ್ಲೌಸ್ ಪೀಸ್ ಸೇಮ್ ಇದೆ. ಪಲ್ಲುಗಿಂತ ಬ್ಲೌಸ್ ಪೀಸೇ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಸೊ ನೋಡಿ ಇದು ಪಲ್ಲು ಇಷ್ಟೇ ಇದ್ದರೆ ನೋಡ್ಕೊಂಡ ಇದು ಬ್ಲೌಸ್ ಪೀಸ್ ಇದೆ, ಸಕ್ಕತ್ತಾಗಿರುತ್ತೆ. ಏನಮ್ಮ ಅವಳಿಗೆ ನಿದ್ದೆ ಆಗಿಲ್ಲ. ನಾನು ಇನ್ನು ಬರ್ತಡೇ ಹಿಂದಿನ ದಿನವೇ ಇದನ್ನು ವೀಡಿಯೋ ಶೂಟ್ ಮಾಡ್ಕೊತಾ ಇರೋದು. ಏಕೆಂದರೆ ಎಲ್ಲರೂ ಕೂಡ ಡ್ರೆಸ್ಗಳನ್ನೆಲ್ಲ ಹಾಕೊಂಡ್ಬಿಡ್ತೀವಿ ಅಂತ ಹೇಳಿ ಇಂಥದ್ದು ಶೂಟ್ ಮಾಡ್ತಾ ಇರೋದಲ್ವ, ಹಾಗಾಗಿ ನಾನು ಅವಳು ಕೂರಿಸ್ಕೊಂಡೇ ಮಾಡ್ತಾ ಇರೋದು. ಸೊ ಇದೊಂದು. ಆ್ಯಂಡ್ ಹಾಗೆ ನಾವು ಲೇಡೀಸ್ ಸಂಡೇ ಸುಮ್ಮನೆ ಇರ್ತೀವ. ಹಾಗೆ ನಮ್ಮ ಅತ್ತೆ ಕೂಡ ತಗೊಂಡ್ರು. ಇದು ಅಜ್ಜಿದು ಅತ್ತೆ ಕೂಡ ತಗೊಂಡ್ರು. ಅವರು ಮನ್ನಾರ್ಸಲ್ಲಿ ತಗೊಂಡ್ರು. ಅವರು ಈ ಕಲರ್ ಸ್ಯಾರಿನ ಲಾಸ್ಟ್ ಶಾಪಿಂಗ್ ಬ್ಲಾಗಿಂದನೂ ಹುಡುಕ್ತಾನೆ ಇದ್ದರು. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಥರ ಮೆಟೀರಿಯಲ್ ಅವ್ರ ಹತ್ರ ರೀಸೆಂಟ್ ತೊಗೊಂಡ್ರು, ಬಟ್ ಕಲರ್ ಇಲ್ಲ ಅಂತ ಇದನ್ನು ತೊಗೊಂಡ್ರು. ಅವ್ರಿಗೆ ತುಂಬ ದಿನದಿಂದ ಆಸೆ ಪಟ್ಟಿದ್ರು ಈ ಕಲರಲ್ಲಿ ಈ ಥರ ಚೆಕ್ಸಲ್ಲಿ ತೊಗೊಬೇಕು ಅಂತ. ಸೊ ಹಾಗಾಗಿ ಇದನ್ನು ತೊಗೊಂಡ್ರು. ಅಮ್ಮನ ಸೀರೆ ರೇಟ್ ಬಂದು 1110. ಇದು ಬಂದು 1050 ಇದೆ. ಸೊ ನೋಡಿ ತುಂಬ ಚೆನ್ನಾಗಿದೆ ಇದು. ಇದು ರನ್ನಿಂಗ್ ಬ್ಲೌಸ್ ಇದೆ. ಏನಮ್ಮ ಓನು ರನ್ನಿಂಗ್ ಬ್ಲೌಸ್ ಇದೆ ಇದು. ಬಟ್ ಕಾಂಟ್ರಾಸ್ಟ್ ಬ್ಲೌಸ್ ಹಾಕ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ಜಸ್ಟಿ ಹಂಗೆ ಅವ್ರ ಅಮ್ಮಮ್ಮ ಅವರು ಒಂದು ಡ್ರೆಸ್ ಕಳಿಸಿದ್ರು. ನಮ್ಮಮ್ಮ ನಮ್ಮ ಅತ್ತೆ ಎಲ್ಲ ಬೈತಾ ಇರೋದು, ಇದೇನು ಡ್ರೆಸ್ ಇದೇನು ಡ್ರೆಸ್ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಜಂಪ್ಸೂಟು ತುಂಬ ಚೆನ್ನಾಗಿದೆ. ಅವರು ಹೇಳ್ತಾ ಇರೋದು ಈಗ ವಾಶ್ರೂಮ್ಗೆಲ್ಲ ಹೋಗ್ಬೇಕಾದ್ರೆ ಫುಲ್ ರಿಮೂವ್ ಮಾಡಿ ಹೋಗ್ಬೇಕು ಅಂತ. ಬಟ್ ಇವಳಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಈ ಪ್ಯಾಟ್ರನ್ ಇವಳ ಹತ್ರ ಇರಲಿಲ್ಲ, ಇತ್ತು. ಚಿಕ್ಕ ವಯಸ್ಸಲ್ಲಿ ತೊಗೊಂಡಿದ್ದು. ಅದು ಬರೀ ಶಾರ್ಟ್ಸ್ ಥರ ಇತ್ತು. ಇದು ಫುಲ್ಲು ಪ್ಯಾಂಟ್ ಇದೆ. ಇಷ್ಟ ಆಯ್ತಾ ಮಗಳ ಇದು ನಿಮ್ಮದು? ನಿಮ್ಗಿಷ್ಟ ಆಯಿತಾ? ಇಷ್ಟ ಆಗಲಿಲ್ವಾ? ನೋಡಿ ಈಗ ಇಷ್ಟ ಆಗಿಲ್ವಂತೆ. ಹಂಗಾರೆ ಎಕ್ಸ್ಚೇಂಜ್ ಮಾಡೋಣವಾ? ಅಮೃತಂಗೆ ಕೊಟ್ಬಿಡೋಣವಾ? ಬೇಡವಾ? ಕೊಡೋದು ಬೇಡ ಅಲ್ವಾ? ನಿಮ್ಗೆ ಇಷ್ಟ ಆಯ್ತಲ್ವಾ? ಇಷ್ಟ ಹೋಗ್ಲಿಲ್ವಾ? ಸೊ ನಾಳೆ ಮಾರ್ನಿಂಗ್ ಸ್ನಾನ ಮಾಡಿಸ್ಬಿಟ್ಟು ಇದನ್ನು ಹಾಕೋಣ ಅಂತ ಇದ್ದೀನಿ.
ಸೊ ಗೈಸ್ ಬಂದು ಜಶ್ವಿಗೆ ಒಂದಷ್ಟು ಬರೀ ಬ್ಲ್ಯಾಕಲ್ಲಿ ಯಾಕೆ ತಂದಿದ್ದೀನಿ, ಕ್ಲಿಪ್ ಆಗಲಿ ಬೋ ಆಗಲಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬಿಕಾಸ್ ಸಮ್ ರೀಸನಿಂದ ಅಷ್ಟೇ. ಅವ್ರ ಸ್ಕೂಲಿಗೆ ಸೇರಿಸಿದ್ದೀವಿ ಅಲ್ವಾ, ಅಲ್ಲಿ ಕಂಡೀಷನ್ ಹಾಕಿದ್ದಾರೆ ಮಸ್ಟ್ ಆ್ಯಂಡ್ ಶುಡ್ ಬ್ಲ್ಯಾಕ್ ಕಲರ್ದು ಹೇರ್ ಬ್ಯಾಂಡ್ ಆಗಲಿ ರಿಬ್ಬನ್ ಆಗಲಿ ಅಥವಾ ಕ್ಲಿಪ್ಸ್ ಆಗಲಿ ಹಾಕಬೇಕು ಅಂತ. ಹಾಗಾಗಿ ನಾನು ಈ ಥರ ಪ್ಲೈನಲ್ಲಿ ಅಂತ ಹಾಕೋದು ಬ್ಲ್ಯಾಕಲ್ಲಿ ಅಂತ ಹೇಳಿ ನಾನು ಈ ಥರ ಒಂದೊಂದು ಎಂತ ಪೆಂಡೆಂಟ್ ಥರ ಇರೋ ತಂದಿದ್ದೀನಿ. ಒಂದು ಹಾರ್ಟು, ಒಂದು ಸ್ಕ್ವೇರು, ಒಂದು ರೌಂಡು, ಹಾಗೆ ಒಂದು ಸ್ಕ್ವೇರು, ಇಷ್ಟು ಒಂದು 3 ಪೇರ್ಸ್ ತಂದಿದ್ದೀನಿ. ಇನ್ನೊಂದು ಸಲ ಹೋದಾಗ ತಗೊಂಡು ಬರೋಕ್ಕಾಗುತ್ತೆ ಅಂತ ಹೇಳಿ. ಆ್ಯಂಡ್ ಹಾಗೆ ಇದೊಂದು ಬೋ ತಂದಿದ್ದೀನಿ ಅವಳಿಗೆ. ಇಷ್ಟು ಜಶ್ವಿಗೆ ತಂದಿರೋದು. ಇನ್ನೊಂದು ಸಲ ಮೈಸೂರಿಗೆ ಹೋಗ್ತಾ ಇರ್ತೀವಲ್ವ, ಆವಾಗ ಸ್ವಲ್ಪ ತಂದಿರೋಣ ಅಂತ. ಏಕೆಂದರೆ ಮಕ್ಳ ಹತ್ರ ಎಷ್ಟೇ ಇದ್ದರೂ ಅದು ಸಾಲೋದಿಲ್ಲ ಮಕ್ಕಳಿಗೆ, ಹಾಗಾಗಿ ನೆಕ್ಸ್ಟ್ ಟೈಮ್ ತರೋಣ ಅಂತ. ಸೊ ಹಿಯರ್ ಫೈನಲಿ ನಂದು ಅಸೆಟ್ ಬಂತು. ನಾನು ತುಂಬ ದಿನದಿಂದ ಸಿಲ್ವರಲ್ಲಿ ಜ್ಯುವೆಲ್ ತೊಗೊಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ನನಗಂತೂ ಎಂಥದ್ದು ಅದು 3-4 ತಿಂಗಳಿಂದ ಅನ್ಕೊತಾ ಇದ್ದೆ ತೊಗೊಬೇಕು ಅಂತ. ಆ್ಯಂಡ್ ನೋಡಿ ಕೂಡ ಬಂದಿದೆ, ಬಟ್ ಅದು ಅಮೌಂಟ್ ಅಡ್ಜಸ್ಟ್ ಆಗಲಿಲ್ಲ. ಫೈನಲಿ ಅಮೌಂಟ್ ಅಡ್ಜಸ್ಟ್ ಮಾಡಿಕೊಂಡೆ, ಬಟ್ ರೇಟ್ ಜಾಸ್ತಿ ಆಯಿತು. ತೋರಿಸ್ತೀನಿ. ರೇಟ್ ಜಾಸ್ತಿ ಆಯಿತು. ಹಾಗೆ ಎಂಥದ್ದು ನನಗೆ ಕ್ರಿಸ್ಟಲ್ ಬೀಡ್ಸಲ್ಲಿ ಬೇಕಿತ್ತು, ಅದು ಪರ್ಲಲ್ಲಿ ಸಿಕ್ತು. ಇನ್ನು ನಾನು ಸಂಜಯ್ ಜ್ಯುವೆಲ್ರಿ ಅಂತೆಲ್ಲ ಹೋದೆ, ಇದೇ ಥರ ಪೀಸ್ಗೆಯಲ್ಲಿ 20,000-30,000 ಅಂತ ಹೇಳಿದ್ರು. ನನಗೆ ವರ್ತ್ ಅಲ್ಲ ಅನಿಸ್ತು, ನಮ್ಮ ಲೋಕಲ್ ಸೈಡೇ ಜಾಸ್ತಿ ಅಂತ ಅನಿಸ್ತು. ಹಾಗಾಗಿ ಕ್ರಿಸ್ಟಲ್ ಬೀಡ್ಸ್ ಸಿಗಲಿಲ್ಲ, ನನಗೆ ಪರ್ಲಲ್ಲೇ ಸಿಕ್ತು ಅಂತ ಹೇಳಿ ತಗೊಂಡೆ. ಸೊ ಬನ್ನಿ ತೋರಿಸ್ತೀನಿ. ಸೊ ನೋಡಿ ಹೇಗೆ ಕಾಣಿಸ್ತಾ ಇದೆ. ನನಗದು ತುಂಬ ಇಷ್ಟ ಆಯಿತು. ಇದು ಡೀಟೇಲ್ ವರ್ಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಆನೆ ಮತ್ತು ಲಕ್ಷ್ಮೀದು ಇರೋದು. ನಾನು ಇದೇ ಇರಲಿ, ಅವರು ಪರ್ಲ್ಗೆ 2,000 ಎಕ್ಸ್ಟ್ರಾ ಪೇ ಮಾಡಿಸ್ಕೊಂಡ್ರು. ಇದು ಟೋಟಲ್ ಕಾಸ್ಟ್ ಬಂದು 10,000 ಆಯಿತು. ನನಗೆ 30 ಗ್ರಾಮ್ಸ್ ಇದೆ ಇದು. ನಾನು ಅಂದ್ಕೊಂಡೆ ಸದ್ಯ ಈಗ ಪರ್ಲ್ ತೊಗೊಂಡಿದ್ದೀವಲ್ವ, ಪರ್ಲಲ್ಲೇ ಈಗ ನಾನು ಇದನ್ನ ಪರ್ಲಲ್ಲಿ ತೊಗೊಂಡೆ. ಏಕೆಂದರೆ ಇದು ಸ್ವಲ್ಪ ಪರ್ಲು ಬೇಗ ಕಲರ್ ಹೋಗಲ್ಲ ಅಂತ ಹೇಳಿದ್ರು. ಹಾಗಾಗಿ ಬೇಡ ಅಂತ ಹೇಳಿದ್ರೆ ನಾನು ಇದಕ್ಕೆ ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡು ಅಡ್ಜಸ್ಟ್ ಮಾಡ್ಕೊಬೋದು. ಸೊ ನೋಡಿ ವೇರ್ ಮಾಡಿ ನೋಡ್ತೀನಿ. ಸೊ ನಾಳೆ ಜಶ್ವಿ ಬರ್ತಡೇಗೆ ಹಾಕೊಳ್ಳೋಣ ಅಂತ ಹೇಳಿ ತಗೊಂಡಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಆ್ಯಂಡ್ ಸ್ಯಾರಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾಳೆ ನೋಡಿ ಯಾವ ಸ್ಯಾರಿ ಹಾಕೊತೀನಿ ಅಂತ ಹೇಳಿ. ಸೊ ಆ್ಯಂಡ್ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇದಂತೂ ನನಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಕೂಡ ನೋಡ್ಕೊಂಡು ಹೋಗಿದ್ದೆ, ಬಟ್ ಆವಾಗ್ಲಿಗೂ ಇವಾಗ್ಲಿಗೂ 3,000 ಜಾಸ್ತಿ ಆಯಿತು. ಆವಾಗಲೇ ತೊಗೊಬೇಕಿತ್ತು, ಬಟ್ ಆವಾಗ ಇದನ್ನು ತೊಗೊಳ್ಲಿಕ್ಕಾಗಲಿಲ್ಲ. ಸೊ ನೀವು ನೋಡಿ ಕಮೆಂಟ್ ಮಾಡಿ, ವರ್ತಾ ಇದು ಅಥವಾ ಇಲ್ವಾ ನಾನು ಕೊಟ್ಟಿದ್ದು ಅಂತ. ನಾನು ಆರ್ಟಿಫಿಷಿಯಲ್ ತೊಗೊಬೋದಿತ್ತಿಲ್ಲ ಅಂತಲ್ಲ, ಮಿಕ್ಸ್ ಕಲರ್ ಹೋಗ್ಬಿಟ್ರೆ ಅನ್ನೋದೊಂದಿತ್ತು. ಸಿಲ್ವರ್ ಅಲ್ವಾ, ಇದು ವರ್ತಾ ಇಲ್ವಾ ಅಂತ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು. ತೊಗೊತೀವಿ, ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ. ಬೇಡ ಅಂದರೆ ಕ್ರಿಸ್ಟಲ್ ಬೀಡ್ಸ್ ಹಾಕ್ಸ್ಕೊಬೋದು ಅಂತ ತೊಗೊಂಡೆ. ಯಾಕಂದರೆ ತುಂಬ ದಿನದಿಂದ ಆಸೆ ಇತ್ತು. ನಮ್ಮ ಮನೆ ಗೃಹ ಪ್ರವೇಶ ಬರುತ್ತಲ್ವ, ಅದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನು ಬಾಡಿಗೆಗೆ ತೊಗೊಂಡು ಹಾಕೊಳ್ಳೋದ್ಕಿಂತ ಈ ಥರದ್ದು ಒಂದು ತೆಗ್ದಿಟ್ಕೊಬಿಡೋಣ ಅಂತ ಹೇಳಿ ತಗೊಟ್ಟೆ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಸೀರೆ ಆಗಲಿ ಡ್ರೆಸ್ ಆಗಲಿ ಯಾವುದು ಇಷ್ಟ ಆಯಿತು ಅಂತಲೂ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಜಶ್ವಿ ಬರ್ತ್ಡೇ ಪ್ರಿಪರೇಷನ್ ಎಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ದಯವಿಟ್ಟು ನೋಡಿ ಅಂತ ಹೇಳಿ. ಸೊ ಗೈಸ್ ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಯಾರೆಲ್ಲ ವಿಡಿಯೋ ನೋಡಿಲ್ಲ ಪ್ಲೀಸ್ ವಿಡಿಯೋ ನೋಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.